ತುಂಬಾನೇ ಬ್ಯೂಟಿಫುಲ್ ಆಗಿ ರೆಸ್ಟೋರೆಂಟ್ ಅಲ್ಲಿ ಸಿಗೋ ತರ ಟೇಸ್ಟ್ ಅಲ್ಲಿ ಸೂಪ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಾನು ನಿಮಗೆ ನಾರ್ ಅವ್ರದ್ದು ಸೂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ವೆರಿ ಕ್ಯೂಟ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂತಹ ಸೂಪ್. ಇದು ಟೊಮ್ಯಾಟೊ ಸೂಪ್. ಇದು ಕಾಸ್ಟ್ ಬಂದು 10 rupees. ನಾರ್ ಅವ್ರದ್ದು ಚಿಪ್ಪನ್ ಸೂಪ್ ಅಂತ. ಈ ಸೂಪ್ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ 1-2 minutesಲ್ಲೆಲ್ಲ ಮಾಡಿಬಿಡ್ಬೋದು. ಬಟ್ ಇದರಲ್ಲಿ ತೋರಿಸಿರೋ ಪ್ರಕಾರ ಜಸ್ಟ್ ಹಾಟ್ ವಾಟರ್ಗೆ ಹಾಕ್ಕೊಡಿ ಅಂತ ಇದೆ. ಬಟ್ ದಟ್ ಇಸ್ ನಾಟ್ ಅ ವೇ. ತುಂಬಾ ಬ್ಯೂಟಿಫುಲ್ ಆಗಿ ರೆಸ್ಟೋರೆಂಟಲ್ಲಿ ಸಿಗೋ ಥರ ಟೇಸ್ಟಲ್ಲಿ ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಅಂಥದ್ದು ಜಸ್ಟ್ ಒಂದು ಸೂಪ್ ಪ್ಯಾಕೆಟ್ ಇದು. ಸೊ ಇದು ಒಂದರಲ್ಲಿ 1 ಬೌಲ್ ಅರೌಂಡ್ 1 glass ಈ ಕ್ವಾಂಟಿಟಿಯಲ್ಲಿ 1 glass ಸೂಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 1 glass ಆಫ್ ವಾಟರ್. ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ವಾಟರ್. ಇದ್ರ ತುಂಬ ನೀರಿದೆ. ಆ್ಯಂಡ್ ಇದಕ್ಕೆ ನಮಗೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಬಟ್ ನಾವು ಅದಕ್ಕೆ ಸ್ವಲ್ಪ ನಾವು ಮೆಣಸಿನಕಾಯಿ ಪುಡಿ ಅಥವಾ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಲೈಟ್ ಸಪ್ಪೆ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ರು ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಮ್ಮಿ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ ಇವಾಗ ನಾನು ಇದನ್ನ ಕಟ್ ಮಾಡಿ ಹಾಕೋಬೇಕು. ಅದಕ್ಕೂ ಮೊದಲು 1 glass ಆಫ್ ವಾಟರ್ನ ನಾನು ಬಾಯ್ಲಿಗೆ ಇಟ್ಕೊಡ್ತೀನಿ. ನಿಮ್ಗಂದ್ರೆ ಗೊತ್ತಾಗುತ್ತೆ. ನೀರು ಕಾಯ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನ ಕಟ್ ಮಾಡಿ ಸ್ವಲ್ಪ ಅದು ಬಿಸಿ ಆಗಬೇಕು. ಬಿಸಿ ಆದಮೇಲೆ ನೀವು ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಬಾಯ್ಲ್ಡ್ ಆಗಿರಬೇಕು ವಾಟರ್. ತಣ್ಣೀರಿಗೆ ಹಾಕೊಂಡ್ರೆ ಅಷ್ಟು ನೀಟಾಗಿ ಕುಕ್ ಆಗಲ್ಲ. ಸೊ ಆ್ಯಂಡ್ ಅದಕ್ಕೆ ಚಿಲ್ಲಿ ಪೌಡರ್ ಬೇಕು. ಸೊ MTR ಅವ್ರದ್ದು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ 1/4 ಸ್ಪೂನ್ ಅಷ್ಟು ಹಾಕಿದ್ರೂ ಸಾಕು. ತುಂಬ ಏನು ಕ್ವಾಂಟಿಟಿ ಹಾಕೋದು ಬೇಡ. ಬಿಕಾಸ್ ಅದರಲ್ಲೇ ಸ್ವಲ್ಪ ಖಾರ ಇರುತ್ತೆ, ಬಟ್ ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೀರು ಆಲ್ಮೋಸ್ಟ್ ಬಾಯ್ಲ್ಡ್ ಆಗಿದೆ. ಸೊ ಇದಕ್ಕೆ ಇದನ್ನು ಹಾಕೋಣ. ಇವಾಗ ಮೊದಲು ಬಿಸಿನೀರನ್ನ ಕುದಿಯೋಕೆ ಇಟ್ಕೋಬೇಕು. ಸ್ವಲ್ಪ ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ನಾವು ಈ ನಾರ್ ಅವ್ರದ್ದು ಸೂಪ್ ಪ್ಯಾಕೆಟ್ ಇರುತ್ತಲ್ಲ, ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಅದು 1 ಪ್ಯಾಕೆಟ್ 1 glass ಆಫ್ ಸೂಪ್ಗೆ ಸಾಕಾಗುತ್ತೆ. ಸೊ ಹಾಗಾಗಿ ಅದು ಫುಲ್ ಪ್ಯಾಕೆಟ್ನ ಅದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸಪ್ ಆಗಿ ಬಾಯ್ಲ್ ಆಗಬೇಕು. ನೋಡ್ತಿದ್ದೀರಲ್ಲ ನೀವು, ಹೀಗೆ ಒಂದಷ್ಟು ಚೆನ್ನಾಗಿ ಬಾಯ್ಲ್ ಆಗಲಿ ಅದು. ಸೊ ಈ ಬಾಯ್ಲ್ ಆದಾದಮೇಲೆ ಒಂದು ಅರ್ಧ ಚೆನ್ನಾಗಿ ಕುದ್ದು ಸ್ವಲ್ಪ ತಿಕ್ನೆಸ್ ಗಟ್ಟಿ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಅಂದರೆ ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸ್ಪೈಸಿ ಆಗಿದ್ರೆ ಸೂಪು ಚೆನ್ನಾಗಿರುತ್ತಲ್ಲ. ಸೊ ಅದ್ರ ಮಧ್ಯದಲ್ಲಿ ಬ್ರೆಡ್ ಕ್ರಮ್ಸ್ ಕೂಡ ಹಾಕಿರ್ತಾರೆ ಅವರೇ ಇನ್ಸ್ಟೆಂಟಾಗಿ, ಅದರಲ್ಲೇ ಬಂದಿರುತ್ತೆ. ಸೊ ಅದೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ. ಸೊ ಅದನ್ನು ಹಾಕೊಂಡಾದ್ಮೇಲೆ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಲೈಟ್ ಸಪ್ಪೆ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸೊ ಅದು ಒಂದು 1/4 ಸ್ಪೂನ್ ಅಂತ ಅನ್ಕೋಬಹುದು. ಸೊ ಇದೆರಡೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಅದು ತಿಕ್ನೆಸ್ ಹೇಗಿರಬೇಕಂದ್ರೆ ಒಂಥರ ಕ್ರೀಮಿ ತಿಕ್ನೆಸ್ ಬರುತ್ತೆ. ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಫೈನಲಿ ಅದು ಒಂಥರ ಹಿಂಗೆ ಸೌಟಲ್ಲಿ ಹಿಂಗೆ ಹಾಕಿದ್ರೆ ಸಂಪನ್ನ ಬಿಡುತ್ತಲ್ಲ, ಅಂದರೆ ದೋಸೆ ಇಡ್ಲಿ ಸಂಪನ್ನ ಬರುತ್ತಲ್ಲ, ಸೊ ಆ ತಿಕ್ನೆಸ್ ಬರಬೇಕು. ಸೊ ಚೆನ್ನಾಗಿ ಬಾಯ್ಲ್ ಆಗಬೇಕದು. ಸೊ ಬಾಯ್ಲ್ ಆದಮೇಲೆ ಫೈನಲಿ ನೀವು ನೋಡ್ತಿದ್ದೀರಲ್ಲ, ಈ ಥರ ತಿಕ್ನೆಸ್ ಬಂದಿರುತ್ತೆ. ಸೊ ನೀರು ಥರನೂ ಇರಲ್ಲ, ತುಂಬ ಗಟ್ಟಿನೂ ಇರಲ್ಲ, ಮೀಡಿಯಮ್ ತಿಕ್ನೆಸ್ಸಲ್ಲಿರುತ್ತೆ. ಸೊ ಈ ತಿಕ್ನೆಸ್ ಬಂದರೆ ಸಾಕು. ಸೊ ಇದನ್ನು ನಾನು
ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆ್ಯಕ್ಚುಲಿ ಸೂಪ್ ಏನಿದ್ರು ಬಿಸಿಯಲ್ಲಿ ಕುಡಿದ್ರೇ ಚೆನ್ನಾಗಿರುತ್ತೆ. ಅವಶ್ಯಕತೆ ಇರೋರು ತುಪ್ಪ ಹಾಕೋಬಹುದು, ನನಗೇನು ಅವಶ್ಯಕತೆ ಇಲ್ಲ. ಸೊ ನನಗೆ ಹೀಗೇ ಇಷ್ಟ ಆಗುತ್ತೆ. ಸೊ ಸೂಪ್ ರೆಡಿ. ಸೊ ಸೂಪ್ ರೆಡಿ ಆಗಿದೆ ಆ್ಯಂಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಹೇಗಿದೆ ಅಂತ ನೋಡೋಣ. ತುಂಬ ಬಿಸಿ ಇದೆ, ಬಟ್ ಬಿಸಿ ಬಿಸಿನೇ ಕುಡಿಬೇಕು. ಅಮ್ಮ ಇಲ್ಲಿ ಹಿಂಗೆ ಹೊಗೆ ಬರ್ತಾ ಇದೆ ಅಂತ. ಈವ್ನಿಂಗ್ ಟೈಮ್ಗೆ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರೋ ಸೂಪ್ 2 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.